ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಕಳೆದ ವಿಡಿಯೋದಲ್ಲಿ ನಾನು ಬೇಬಿ ಬಾಯ್ ಸಿಂಪ್ಟಮ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನನ್ನ ಮಗಳ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಯಾವ FHR ಇತ್ತು ಹಾಗೂ ಪ್ಲಾಸೆಂಟಾ ಯಾವುದಿತ್ತು ಅಂತ ಮಾಹಿತಿ ಕೊಡ್ತೀನಿ. ಮತ್ತು FHR ಇಂದ ಪ್ಲಾಸೆಂಟಾಯಿಂದ ನಮಗೆ ಯಾವ ಮಗು ಆಗುತ್ತೆ ಅಂತ ತಿಳ್ಕೊಬೋದಾ ಅಂತ ಕೂಡ ಹೇಳ್ಕೊಡ್ತೀನಿ. FHR ಮತ್ತು ಪ್ಲಾಸೆಂಟಾ ಅನ್ನೋದು ನನ್ನ ಕೇಸಲ್ಲಿ ಉಲ್ಟಾ ಆಗಿದೆ. ಯಾಕಂದರೆ FHR ಬಂದು ಪ್ರತಿ ರಿಪೋರ್ಟ್ನಲ್ಲೂ ಏರುಪೇರಾಗಿದೆ. ಒಂದು ಸಲ ಇದ್ದ FHR ಇನ್ನೊಂದು ಸರಿ ಇರಲಿಲ್ಲ. ನನಗೆ ವಿತ್ ಪ್ರೂಫ್ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಆಗ ನಿಮ್ಗೆ ಅರ್ಥ ಆಗ್ಬೋದು ಅಂದ್ಕೊಳ್ತೀನಿ. ಓಕೆ, ಇಲ್ಲಿ ಬಂದು ನನ್ನ 3 ಸ್ಕ್ಯಾನಿಂಗ್ ರಿಪೋರ್ಟ್ ಇವೆ. ಉಳಿದ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಡೆಲಿವರಿ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ಇಸ್ಕೊಂಡಿದ್ರು. ಅವರು ಸ್ಕ್ಯಾನಿಂಗ್ ರಿಪೋರ್ಟ್ನ ಕೇಸ್ ಶೀಟಲ್ಲಿ ಹಾಕಿದ್ರು. ಸೊ ಅದನ್ನ ರಿಟರ್ನ್ ಕೊಟ್ಟಿಲ್ಲ. ಇದು ಬಂದು ನನ್ನ NT ಸ್ಕ್ಯಾನ್ ಅಥವಾ ಡೇಟಿಂಗ್ ಸ್ಕ್ಯಾನ್ ಅಂತ ಹೇಳ್ಬೋದು. ಮತ್ತು ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ಹಾಗೂ 7 ಮಂತಲ್ಲಿ ಮಾಡಿಸಿದ ಸ್ಕ್ಯಾನ್ ರಿಪೋರ್ಟ್ ಇದೆ. ಸ್ಕ್ಯಾನ್ ಅಥವಾ NT ಸ್ಕ್ಯಾನ್ ಅಂತ ಕರೀತಾರೆ ಇದನ್ನ. ನೆಕ್ಸ್ಟ್ ಬಂದು ನನಗೆ ಸಿಂಗಲ್ ಮಗು ಇದೆ, ಅಂದರೆ ಒಂದೇ ಮಗು ಇದೆ. ನೆಕ್ಸ್ಟ್ ಬಂದು ಸ್ಕ್ಯಾನಿಂಗ್ ಪ್ರಕಾರ ನನಗೆ ಈಗ 14ನೇ ವಾರ. ನೋಡಿ ಇಲ್ಲಿ ಸ್ಕ್ಯಾನಿಂಗ್ ಪ್ರಕಾರ ನನಗೆ 14ನೇ ವಾರ ರನ್ನಿಂಗ್ ಇದೆ. ನೆಕ್ಸ್ಟ್ ಬಂದು ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಬಂದು 18/10/2024 ಅಂತ ಕೊಟ್ಟಿದ್ದಾರೆ. ನನಗೆ 17ನೇ ತಾರೀಕಿಗೆ ಡೆಲಿವರಿ ಆಯಿತು. ನೆಕ್ಸ್ಟ್ ಬಂದು ಮಗುವಿನ ಹೃದಯದ ಚಟುವಟಿಕೆ ಹೇಗಿದೆ ಅಂದರೆ ಚೆನ್ನಾಗಿದೆ, ನಾರ್ಮಲ್ ಆ್ಯಂಡ್ ರೆಗ್ಯುಲರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಹಾರ್ಟ್ ರೇಟ್ ಬಂದು 162 ಬೀಟ್ಸ್ ಪರ್ ಮಿನಿಟ್ ಅಂತ ಇದೆ. ಅಂದರೆ ಮಗುವಿನ ಹಾರ್ಟ್ ರೇಟ್ ಬಂದು 162 ಅಂತ ಇದೆ ನೋಡಿ ಇಲ್ಲಿ. ನೆಕ್ಸ್ಟ್ ಬಂದು ಫೆಟಲ್ ಮೂಮೆಂಟ್ಸ್ ಅಂದರೆ ಮಗುವಿನ ಮೂಮೆಂಟ್ ಹೇಗಿದೆ ಅಂದರೆ ಚೆನ್ನಾಗಿದೆ ಅಂತ ಇದೆ. ನೆಕ್ಸ್ಟ್ ಬಂದು NT ಸ್ಕ್ಯಾನ್ನ ಮೇನ್ ಪಾಯಿಂಟ್ ಇದು. ತಲೆ ಮತ್ತು ಕುತ್ತಿಗೆಯ ಹಿಂದೆ ಒಂದು ಬೋನ್ ಬರುತ್ತೆ. ಅದು ಎಷ್ಟು MM ಇದೆ ಅಂತ ಕೇಳಿದರೆ 1.5 mm ಇದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ತಲೆಬುಡ ರಚನೆ. ಥರ್ಡ್ ಒನ್ ಬಂದು ಮೂಗಿನ ಮೂಳೆ ಹೇಗಿದೆ ಅಂತ ಕೇಳಿದರೆ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಒನ್ ಬಂದು ಹೃದಯದ ಒತ್ತಡ ಹೇಗಿದೆ ಅಂತ ಕೇಳಿದರೆ ನಾರ್ಮಲ್ ಇದೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇದಿಷ್ಟು NT ಸ್ಕ್ಯಾನ್ನ ಫಸ್ಟ್ ಪೇಜ್ ಆಗಿದೆ. ಅಂದರೆ ಇದರಲ್ಲಿ ಹಾರ್ಟ್ ರೇಟ್ ಬಂದು 162 ಅಂತ ಇದೆ ನೋಡಿ. ಹೆಣ್ಮಕ್ಳಿಗೆ 150 ಎಬೋ ಇರುತ್ತೆ, ಗಂಡು ಮಕ್ಕಳಾದ್ರೆ 150 ಒಳಗಡೆ ಇರುತ್ತೆ ಅಂತ ಹೇಳ್ತಾರೆ. ನನಗೆ 162 ಇತ್ತು. ನೆಕ್ಸ್ಟ್ ರಿಪೋರ್ಟಲ್ಲಿ ಚೇಂಜ್ ಆಗ್ತಾ ಇದೆ ನೋಡಿರಿ. ನೆಕ್ಸ್ಟ್ ವಿಡಿಯೋ ಹಿಂಗೆ ವಿಡಿಯೋ ಕಂಟಿನ್ಯೂ ನೋಡಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ಪ್ಲಾಸೆಂಟಾ ಯಾವುದಿದೆ ಅಂತ ಕೇಳ್ತಾ ಇದ್ರಿ. ಪ್ಲಾಸೆಂಟಾ ಬಂದು ನಂದು ಪೋಸ್ಟೀರಿಯರ್ ಪ್ಲಾಸೆಂಟಾ ಇತ್ತು ನೋಡಿ. ಪೋಸ್ಟೀರಿಯರ್ ಇದೆ. ಕೆಲವೊಬ್ರು ಹೇಳ್ತಾರೆ ಪೋಸ್ಟೀರಿಯರ್ ಇದ್ದರೆ ಗಂಡಾಗುತ್ತೆ ಅಂತ. ಇದು ತಪ್ಪು. ಪ್ಲಾಸೆಂಟಾಯಿಂದ ನಾವು ಗಂಡು ಹೆಣ್ಣು ಅಂಥೇಳಿ ಹೇಳಕ್ಕೆ ಬರಲ್ಲ. ನೆಕ್ಸ್ಟ್ ಬಂದು ಆಮ್ಲಿಯೋಟಿಕ್ ಫ್ಲೂಯಿಡ್ ಬಂದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಸರ್ವಿಕಲ್ ಲೆಂತ್ ನಾರ್ಮಲ್ ಇದೆ, ಇಂಟರ್ನಲ್ ಕ್ಲೋಸ್ಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಹೇಳ್ದಂಗೆ ಒಂದೇ ಮಗು ಇದೆ ನನಗೆ, ಸಿಂಗಲ್ ಲೈವ್ ಅಂತ ಇದೆ ನೋಡಿ. ಸಿಂಗಲ್ ಲೈವ್ ಇದೆ ಹಾಗೂ ಅದರ ಏಜ್ ಬಂದು 14ನೇ ವಾರ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು NT 1.5 mm ಅಂತ ಇದೆ. ಅದೇ ಹೇಳಿದ್ನಲ್ಲ, ತಲೆ ಮತ್ತು ಕುತ್ತಿಗೆಯಿಂದ ಒಂದು ಬೋನ್ ಬರುತ್ತೆ, ಅದ್ರದ್ದು ಎಷ್ಟು MM ಇದೆ ಅಂತ ಅದು. ನೆಕ್ಸ್ಟ್ ಸ್ಕ್ಯಾನ್ ನಾವು ಯಾವಾಗ ಮಾಡಿಸ್ಬೇಕಂತ ಕೊಟ್ಟಿದ್ದಾರೆ. ಕನ್ಸಿಡರ್ ಅರ್ಲಿ ಅನಾಮಲಿ ಸ್ಕ್ಯಾನ್ 16th or 18th ವೀಕ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದಿಷ್ಟು ನನ್ನ NT ಸ್ಕ್ಯಾನ್ ರಿಪೋರ್ಟ್. ಪ್ಲಾಸೆಂಟಾ ಮುಖಾಂತರ ನಮಗೆ ಯಾವ ಮಗು ಅಂತ ಕಂಡುಹಿಡಿಯೋದು ಅಸಾಧ್ಯ ಅಂತ ನಾನು ಹೇಳ್ತೀನಿ. ನಮ್ಮ ಪಾಪು ಹೇಗಿತ್ತು ಅಂತ ತೋರಿಸ್ತೀನಿ ತಡೀರಿ ನೋಡಿ. ನನ್ನ ಮಗ ಬಂದು ಪೆನ್ಸಿಲ್ ಕೊಡು ಅಂತ ಕೇಳ್ತಿದ್ದ. ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ನೋಡಿ. ಇದು ತಲೆ ಹಾಗೂ ಹೊಟ್ಟೆ,
ಇಲ್ಲಿ ಕೆಳಗಡೆ ಬೋನ್ ಬರುತ್ತಲ್ಲ ಅದು, ಹಾಗೂ ಕಾಲಿದೆ ನೋಡಿ. ಇಲ್ಲಿ ಹಾರ್ಟ್ ಬೀಟ್ ತೋರಿಸಿದ್ದಾರೆ, ಹೇಗೂ ಹೃದಯ ಬಡ್ಕೊಳ್ಳುತ್ತೆ ಅಂತ. ಇದು ಬಂದು ಹೆಡ್ಡು, ಇಯರ್ ಇದೆ ನೋಡಿ ಅಲ್ಲಿ. ಇದು ಮೌತು, ಇದು ನೋಸು, ಐಸು ಆ್ಯಂಡ್ ಹೆಡ್ ನೋಡಿ. ಇದು ಬಂದು ಇದು ನೋಡಿ ಹಾರ್ಟ್ ಬೀಟ್. ಪ್ರತಿ ನಿಮಿಷಕ್ಕೆ ಎಷ್ಟು ಸಾರಿ ಹಾರ್ಟ್ ಬಡ್ಕೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಇದಿಷ್ಟು ನನ್ನ ಹೆಂಡತಿ ಸ್ಕ್ಯಾನ್ ರಿಪೋರ್ಟ್. ನೆಕ್ಸ್ಟ್ ರಿಪೋರ್ಟ್ ಬಂದು ಅನಾಮಲಿ ಸ್ಕ್ಯಾನ್. ಇದನ್ನ ಯಾರೂ ಮಿಸ್ ಮಾಡಬೇಡಿ, ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ಅನಾಮಲಿ ಸ್ಕ್ಯಾನ್ನ ಮಾಡಿಸಿ. ಪ್ರತಿಯೊಂದು ಪಾರ್ಟ್ನ ಈ ಅನಾಮಲಿ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಹೇಗಿದೆ ಪಾರ್ಟ್ ಎಲ್ಲ ಅಂತ ಹೇಳಿ, ಬಾಡಿ ಪಾರ್ಟ್ಸ್. ನಂದು LMP ಬಂದು ಡೇಟ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಬಂದು 17/10/2024 ಅಂತ ಕೊಟ್ಟಿದ್ದಾರೆ. ಇದೇ ಡೇಟ್ ಪ್ರಕಾರ ನಾನು ಡೆಲಿವರಿ ಆಗಿದ್ದು. ಸ್ಕ್ಯಾನಿಂಗ್ ಪ್ರಕಾರ ನನಗೆ 27ನೇ ತಾರೀಕು ಡೆಲಿವರಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಬ್ರೀಚ್ ಪೊಸಿಷನಲ್ಲಿತ್ತು ನನಗೆ ಬೇಬಿ ಬಂದು. ಇದರಲ್ಲೂ ಪೋಸ್ಟೀರಿಯರ್ ಇದೆ ನೋಡಿ, ಪ್ಲಾಸೆಂಟ ಬಂದು. ಆಮ್ಲಿಯೋಟಿಕ್ ಫ್ಲೂಯಿಡ್ ಬಂದು 4.33 ಇದೆ. ನೆಕ್ಸ್ಟ್ ಬಂದು ಇಂಟರ್ನಲ್ OS is closed, ಸರ್ವಿಕ್ಸ್ ಈಸ್ ನಾರ್ಮಲ್ 3.2 ಅಂತ ಕೊಟ್ಟಿದ್ದಾರೆ ನೋಡಿ. ಕೆಲವೊಂದು ಇಂಪಾರ್ಟೆಂಟ್ ಇರೋದಷ್ಟೇ ಅವರೇ ರೈಟ್ ಮಾರ್ಕ್ ಮಾಡಿದ್ದಾರೆ, ಏಕೆಂದರೆ ಡಾಕ್ಟ್ರು ಇಡೀ ಸ್ಕ್ಯಾನಿಂಗ್ ನೋಡ್ಕೊತ ಕೂತಿರೋಕ್ಕಾಗಲ್ಲ. ಇಂಪಾರ್ಟೆಂಟ್ ಇರೋವಷ್ಟೇ ಅವರು ರೈಟ್ ಮಾರ್ಕ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಪ್ರತಿಯೊಂದು ಬಾಡಿ ಪಾರ್ಟ್ಸ್ ಹೇಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ನೆಕ್ಸ್ಟ್ ನೋಡಿ, ಎಲ್ಲ ಬಾಡಿ ಪಾರ್ಟ್ಸ್ ಹೇಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಇದೆ, ವೀಕ್ಸ್ ಎಷ್ಟು, ಡೇಸ್ ಎಷ್ಟು ಅಂತ. ನೆಕ್ಸ್ಟ್ ಬಂದು ಮಗುವಿನ ತೂಕ ಬಂದು 607 ಗ್ರಾಮ್ಸ್ ಪ್ಲಸ್ 91 ಗ್ರಾಮ್ಸ್ ಅಂತ ಇದೆ ನೋಡಿ. ನನ್ನ ಮಗುವಿನ ತೂಕ ಅರ್ಧ kg ಜಾಸ್ತಿ ಇದೆ. ನೆಕ್ಸ್ಟ್ ಬಂದು ಹಾರ್ಟ್ ರೇಟ್ ಬಂದು 145 ಬೀಟ್ಸ್ ಪರ್ ಮಿನಿಟ್ಸ್ ಅಂತ ಇದೆ ನೋಡಿ. ಇದರಲ್ಲಿ 145 ಹಾರ್ಟ್ ರೇಟ್ ಇದೆ. ಕಳೆದ ಸ್ಕ್ಯಾನಿಂಗಲ್ಲಿ ನಿಮಗೆ ತೋರಿಸಿದ ಪ್ರಕಾರ 162 ಹಾರ್ಟ್ ರೇಟ್ ಇದೆ ನೋಡಿ. ಚೇಂಜ್ ಆಗ್ತಾನೇ ಇದೆ ನಂದು, ಪ್ರತಿಯೊಂದು ಸ್ಕ್ಯಾನಿಂಗಲ್ಲೂ ಚೇಂಜ್ ಇದೆ. ಹಾರ್ಟ್ ರೇಟಿಂದ ಗಂಡು ಅಥವಾ ಹೆಣ್ಣು ಅಂತ ನಾವು ತಿಳ್ಕೊಳ್ಳೋಕೆ ಅಸಾಧ್ಯ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಪೇಜಲ್ಲಿ ಏನಿದೆ ಅಂದರೆ ಬಾಡಿ ಪಾರ್ಟ್ಸಿಂದು ಏನೇನಿದೆ, ಹೇಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಹೆಡ್ ಹೇಗಿದೆ, ನೆಕ್ ಹೇಗಿದೆ, ಫೇಸ್ ಹೇಗಿದೆ ಅಂಥೇಳಿ ಪ್ರತಿಯೊಂದು ಅಂಗದ ವಿವರಣೆ ಕೊಟ್ಟಿದ್ದಾರೆ. ಇದನ್ನು ಅದ್ರದ್ದೇ ಎಷ್ಟೆಷ್ಟಿದೆ ಅಂತ ಹೇಳಿ ಕೊಟ್ಟಿದ್ದಾರೆ, ಎಷ್ಟು ಇದೆ ಅಂತ ಹೇಳಿ. ನೆಕ್ಸ್ಟ್ ಬಂದು ಇದೆ ನೋಡಿ ನನ್ನ ಮಗು, ನೋಡ್ಬೋದು ನೀವು. ಕೆಲವೊಂದು ನಾವು ಕಂಡುಹಿಡಿಬೋದು, ಕೆಲವೊಂದು ಕಂಡುಹಿಡಿಯೋಕೆ ಅಸಾಧ್ಯ ಈ ಸ್ಕ್ಯಾನಿಂಗಲ್ಲಿ. ಇದು ಬಂದು ತಲೆ ಅಂತ ಅಂದ್ಕೊಂಡಿದ್ದೀನಿ, ಅದು ಏನೋ ನಂಗೆ ಅಷ್ಟು ಗೊತ್ತಿಲ್ಲಪ್ಪ, ಅಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ ಇದೇನು ಅಂತ ಹೇಳಿ ನೋಡಿ. ಅದು ಹಾರ್ಟಿಂದು ತೋರಿಟ್ಟಿದ್ದಾರೆ, 145 ಬೀಟ್ಸ್ ಇತ್ತಲ್ಲ ಅದು ಕೊಟ್ಟಿದ್ದಾರೆ ಹಾರ್ಟ್ ರೇಟು. ಇದು ಹಾರ್ಟ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಇದು ಏನೋ ಹೊಟ್ಟೆ ಹತ್ರ ಕೊಟ್ಟಿದ್ದಾರೆ, ಇದೇನೋ ಅಷ್ಟು ಗೊತ್ತಾಗ್ತಿಲ್ಲ ನನಗೆ. ಇದು ಒಂದು ಕ್ಲಿಯರ್ ಇದೆ. ನೆಕ್ಸ್ಟ್ ಬಂದು ನೋಡ್ಬೋದು ನೀವು, ಕುತ್ತಿಗೆಯಿಂದ ಸೊಂಟದ ಮಟ್ಟ ಇರೋ ಬೋನ್ ಅದು. ಇದೂ ನಂಗೆ ತಲೆ ಮೇಲ್ಗಡೆ ತಲೆ. ಇದು ಬಂದು ಕಾಲು, ನನ್ನ ಮಗಳ ಪುಟಾಣಿ ಕಾಲದು. ಇದು ಏನೋ ಅಷ್ಟು ಗೊತ್ತಿಲ್ಲ, ಸ್ಕ್ಯಾನಿಂಗಲ್ಲಿ ಏನೂ ಮೆನ್ಷನ್ ಮಾಡಿರಲ್ಲ, ನಾವೇ ತಿಳ್ಕೋಬೇಕಷ್ಟೇ. ನೆಕ್ಸ್ಟ್ ಇದು ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡಿಸಿದ್ದು ನಾನು ಈ ಸ್ಕ್ಯಾನು 7 ಮಂತಲ್ಲಿ. ಏಕೆಂದರೆ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ತೋರಿಸ್ತಿದ್ದೆ, ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ತೋರಿಸ್ತಿದ್ದೆ. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಕೊಡೋ ಮಾತ್ರೆ ಎಲ್ಲ ತೊಗೊಳ್ತಿದ್ದೆ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಓನ್ಲಿ ಚೆಕಪ್ಪಿಗೆ ಹೋಗ್ತಿದ್ದೆ. ಏನಕ್ಕಂದರೆ ನಮ್ಮ ಆರ್ಥಿಕ ಸ್ಥಿತಿ ನೋಡಿಕೊಂಡು ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಹೆರಿಗೆ ಆಗಬೇಕು ಅಂತ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ತೋರಿಸಿದ್ದೀನಿ ನೋಡಿ. ಪ್ರೆಸೆಂಟೇಷನ್ ಬಂದು ಸೆಪ್ಯಾರಿಕ್ ಅಂತ ಇದೆ. 5 ಮಂತ್ ಇದು ಅನಾಮಲಿ ಸ್ಕ್ಯಾನಿಂಗಲ್ಲಿ ಪೊಸಿಷನ್ ಬಂದು ಬ್ರೀಚ್ ಇತ್ತು.
ಈಗ ಸೆಪಲಿಕ್ ಆಗಿದೆ, ಅಂದರೆ ಮಗು ತಲೆ ಕೆಳಗಡೆ ಇದೆ ಅಂತ. ನೆಕ್ಸ್ಟ್ ಬಂದು ಲೇ ಅಂತ ಇದೆ. ಇದು ಬಂದು ಗರ್ಭಕಂಠದ ಹತ್ರ ಮಗು ಇದೆ, ಅಂದರೆ ನಾರ್ಮಲ್ ಹೆರಿಗೆ ಆಗೋ ಚಾನ್ಸಸ್ ಇರುತ್ತೆ ಅಂತ ಇದು ಮಾಡಿರ್ತಾರೆ. ನೆಕ್ಸ್ಟ್ ಬಂದು ಪ್ಲಾಸೆಂಟಾ ಬಂದು ಪೋಸ್ಟೀರಿಯರ್ ಇದೆ ನೋಡಿ ಇದರಲ್ಲೂ. ನನ್ನ ಪ್ಲಾಸೆಂಟಾ ಬಂದು ಯಾವುದೂ ಚೇಂಜ್ ಆಗಿಲ್ಲ, ಹಾರ್ಟ್ ರೇಟ್ ಒಂದು ಬಂದು ಚೇಂಜ್ ಆಗ್ತಾನೆ ಇತ್ತು ನೋಡಿರಿ, ನೋಡ್ಬೋದು. ನಾನು ಹೆರಿಗೆ ಆಗಿದ್ದಂತೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಅಪ್ಪ, ಯಾಕಂದರೆ ನಮ್ಮ ಸ್ಥಿತಿ ನೋಡ್ಕೊಂಡು ನಾವು ಮುಂದುವರಿಬೇಕಲ್ಲ. ಇದು ಹೊಟ್ಟೆಯ ಸುತ್ತ ಇರೋ ನೀರು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ನೋಡಿ, ಉಳಿದಿದ್ದು ಬಾಡಿ ಪಾರ್ಟ್ಸ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ, ಹೆಡ್ಡು ಅವೆಲ್ಲ ಎಷ್ಟೆಷ್ಟು ಸೆಂಟಿಮೀಟರ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು FHR ಬಂದು 122 ಇದೆ ನೋಡಿದ್ರ ನೀವೇ. 3 ಸ್ಕ್ಯಾನಿಂಗಲ್ಲೂ ಚೇಂಜ್ ಇದೆ. ಇದು ಬಂದು ವೇಟ್ ಎಷ್ಟಿದೆ ಅಂತ ಹೇಳಿ, ಪಾಪು ವೇಟ್ ಬಂದು 7 ತಿಂಗಳಲ್ಲಿ 1535 ಗ್ರಾಮ್ಸ್ +or-224 ಅಂತ ಇದೆ. ನೆಕ್ಸ್ಟ್ ಬಂದು ಮಗುವಿನ ಏಜ್ ಬಂದು 31 ವೀಕ್ಸ್ 1 ಡೇಸ್ +or-2 ಡೇಸ್ ಅಂತ ಇದು ನೋಡಿ. ನೆಕ್ಸ್ಟ್ ಬಂದು ನನ್ನ ಡೆಲಿವರಿ ಡೇಟ್ ಇದರಲ್ಲಿ 7ನೇ ತಾರೀಕು 10ನೇ ತಿಂಗಳು 24 ಅಂತ ಕೊಟ್ಟಿದ್ದಾರೆ. ಇದು 17 ಅಂತ ಹೋಗ್ಬೇಕಿತ್ತು, ಅವ್ರು ಮಿಸ್ಸಾಗಿ 7 ಅಂತ ಬರೆದಿದ್ದಾರೆ. ಇದನ್ನ ಅವರು ಕೈಯಲ್ಲೇ ಬರೀತಾರೆ, ಯಾವುದೇ ಥರ ನಮ್ಗೆ ರಿಪೋರ್ಟ್ ಕೊಡಲ್ಲ. ಇದೆಲ್ಲ ರೆಡಿ ಇರುತ್ತೆ, ಅದರಲ್ಲಿ ನಮ್ದು ನೋಡಿ ಚೆಕ್ ಮಾಡಿ ಬರ್ಕೊಡ್ತಾರೆ ಅಷ್ಟೇ ಹಾಸ್ಪಿಟ್ಲಲ್ಲಿ. ಇಷ್ಟೇ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಗಳು. ಇನ್ನು ಉಳಿದ ಸ್ಕ್ಯಾನಿಂಗ್ ರಿಪೋರ್ಟ್ಗಳು ಹಾಸ್ಪಿಟ್ಲಲ್ಲಿ ಕೇಸ್ ಶೀಟ್ ಅಂತ ಫೈಲ್ ಮಾಡಿರ್ತಾರಲ್ಲ, ಇಸ್ಕೊಂಡಿದ್ದು ನಮ್ಗೆ ರಿಟರ್ನ್ ಏನು ಕೊಡಲ್ಲ ಅವರು. ಇನ್ನು 3 ಸ್ಕ್ಯಾನಿಂಗ್ ಅಲ್ಲೇ ಇದ್ದಾವೆ ನೋಡಿದ್ರಲ್ಲ. ಇದಿಷ್ಟು ನನ್ನ ಸ್ಕ್ಯಾನ್ ರಿಪೋರ್ಟ್. ಪ್ಲಾಸೆಂಟಾ ಮಾತ್ರ ಪೋಸ್ಟೀರಿಯರ್ ಇದೆ. ಪೋಸ್ಟೀರಿಯರ್ ಬಂದು ಆ್ಯಂಟಿರಿಯರ್ ಬಂದು ಎಡಗಡೆ ಇದ್ದಾನ ಬಲಗಡೆ ಇದ್ದಾನ ಅಂತ ಅಷ್ಟೇ. ಅದು ಬಿಟ್ಟರೆ ಅದ್ರ ಮುಖಾಂತರ ನಾವು ಜೆಂಡರ್ನ ಯಾವುದು ಅಂತ ಹೇಳೋಕ್ಕೆ ಅಸಾಧ್ಯ ಅಂತ ಹೇಳ್ತೀನಿ. ಕೆಲವೊಬ್ಬರು ವಿಷಯದಲ್ಲಿ ಇದು ನಿಜನ ಆಗಿರ್ಬೋದು, ಕೆಲವೊಬ್ಬರು ವಿಚಾರದಲ್ಲಿ ಇದು ಆಪೋಸಿಟ್ ಆಗಿರ್ಬೋದು ಅಂತ ಹೇಳ್ತೀನಿ. FHR ಬಂದು ಪ್ರತಿ ನಿಮಿಷಕ್ಕೆ ಪಾಪುವಿನ ಹಾರ್ಟ್ ಬೀಟ್ ಬಂದು ಚೇಂಜ್ ಆಗ್ತಾ ಇರುತ್ತೆ. ಅದರಿಂದ ನಮಗೆ ಹೆಣ್ಣು ಅಥವಾ ಗಂಡು ಅಂತೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ನನ್ನ ವಿಚಾರದಲ್ಲಿ ಉಲ್ಟನೇ ಇದೆ, ಪೋಸ್ಟೀರಿಯರ್ ಇದೆ, FHR ಬಂದು ಚೇಂಜ್ ಆಗ್ತಾನೇ ಇದೆ. FHR ಮತ್ತು ಪ್ಲಾಸೆಂಟಾಯಿಂದ ಗಂಡು ಅಥವಾ ಹೆಣ್ಣು ಅಂತೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ನಾನು ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಮಗು ಆಗಲಿ, ಅದು ನಮ್ಮ ಮಗು ಹೆಣ್ಣಾಗಲಿ ಗಂಡಾಗಲಿ, ಖುಷಿಯಿಂದ ತಾಯ್ತನವನ್ನು ಅನುಭವಿಸಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.